ನಮ್ಮ ನ್ಯೂಸ್ಗೆ ಸ್ವಾಗತ. ಅಕ್ರಮ ಸ್ಫೋಟಗಳನ್ನು ಸಾಗಿಸುತ್ತಿದ್ದ 4 ಬಂಧನ. ಬಂಧಿತರಿಂದ 2 ದ್ವಿಚಕ್ರ ವಾಹನಗಳು, 2 ಮೂಟೆ ಸ್ಫೋಟಕ ವಶಕ್ಕೆ ಪಡೆದುಕೊಂಡ ಬಟ್ಲಳ್ಳಿ ಠಾಣೆ ಪೊಲೀಸರು. ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಠಾಣೆಯ ಪೊಲೀಸರು ದ್ವಿಚಕ್ರ ವಾಹನಗಳಲ್ಲಿ ಅಕ್ರಮವಾಗಿ ಸ್ಫೋಟಗಳನ್ನು ಸಾಗಿಸುತ್ತಿದ್ದ 4 ಬಂಧಿಸಿ ಅವರಿಂದ ಸಾವಿರಾರು ಬೆಲೆ ಬಾಳುವ ಸ್ಫೋಟಕಗಳನ್ನು ಮತ್ತು 2 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ಲಳ್ಳಿ ಠಾಣೆಯ PSI ಪಾಪಣ್ಣ, ಗುಪ್ತ ಮಾಹಿತಿಯ ಮುಖ್ಯ ಪೇದೆ ವಿಜಯಕುಮಾರ್, ಅಪರಾಧ ದಳದ ಪೇದೆಗಳಾದ ಶ್ರೀನಾಥ್, ಅನಿಲ್ ಕುಮಾರ್ ಮತ್ತು ಅಂಬರೀಶ್ ಕೊರೋನಾ ಲಾಕ್ಡೌನ್ ನಿಮಿತ್ತ ಠಾಣಾ ವ್ಯಾಪ್ತಿಯಲ್ಲಿ ಗಸ್ತು ಮಾಡುತ್ತಿದ್ದಾಗ ಆರೋಪಿಗಳು ಸಿಕ್ಕಿಬಿದ್ದಿದ್ದಾರೆ. ಬಂಧಿತರನ್ನು ತೆಲಂಗಾಣ ನಲ್ಲಗೊಂಡ ಜಿಲ್ಲೆ ಚಿಟ್ಟಿಯಾರ್ ಮಂಡಲ ವೇಂಬಾವಿ ಗ್ರಾಮದ ನಿವಾಸಿ ಆಲಿ, ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿ ಗ್ರಾಮದಲ್ಲಿ ವಾಸವಾಗಿರುವ ರಮೇಶ್, ತೆಲಂಗಾಣ ನಲ್ಲಗೊಂಡ ಜಿಲ್ಲೆ ಚಿಟ್ಟಿಯಾರಿ ಮಂಡಲಂ ಪೆದ್ದಕಾಪಡಿ ಗ್ರಾಮದ ಆಲಿ, ಚಿಕ್ಕಬಳ್ಳಾಪುರ ಆದೆನ್ನಗಾರಿಪಲ್ಲಿಯಲ್ಲಿ ವಾಸವಾಗಿರುವ ವೆಂಕಟೇಶ್, ತೆಲಂಗಾಣದ ನಲ್ಲಗೊಂಡ ಜಿಲ್ಲೆ ಚಿಟ್ಟಿಯಾರ ಮಂಡಲಂ ವಟ್ಟಿಪುಡಿ ಗ್ರಾಮದ ನಿವಾಸಿ ಆಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಆದೆನ್ನಗಾರಹಳ್ಳಿಯಲ್ಲಿ ವಾಸಿಸುವ ವೇಣು ಮತ್ತು ತೆಲಂಗಾಣದ ಯಾದಾದ್ರಿ ಜಿಲ್ಲೆ ಅಡ್ಡಗೋಡು ಮಂಡಲಂ ಅಡ್ಡಗೋಡು ಗ್ರಾಮದ ನಿವಾಸಿ ಆಲಿ, ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಳ್ಳಿಯಲ್ಲಿ ವಾಸವಾಗಿರುವ ಯಾದಗಿರಿ ಎಂಬುವರು ಬಂಧಿತ ಆರೋಪಿಗಳು. ಆರೋಪಿಗಳು ಬಂಡೆಗಳನ್ನು ಸ್ಫೋಟಕ ಬಳಸಿ ಹೊಡೆಯುವ ಕೆಲಸ ಮಾಡುತ್ತಿದ್ದು, ಅವರಿಗೆ ಕೊಂಡರಾಜನಹಳ್ಳಿ ಗ್ರಾಮದ ವಾಸಿಯಾದ ಕೊಂಡಾಚಾರಿ, ಸೀತಳ್ಳಿ ಗ್ರಾಮದ ನಾರಾಯಣಸ್ವಾಮಿ ಮತ್ತು ನರಸಿಂಹರವರು ಬಂಡೆಗಳನ್ನು ಸೀಳಿಸಿಕೊಡುವ ಕೆಲಸ ಕೊಡುತ್ತಿದ್ದರು ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಕೊಂಡರಾಜನಹಳ್ಳಿ ಗ್ರಾಮದ ವಾಸಿಯಾದ ಕೊಂಡಾಚಾರ್ಯರವರು ನೆರೆಯ ಆಂಧ್ರ ಪ್ರದೇಶದ ಮದನಪಲ್ಲಿಯ ನೂರ್ ಎಂಬಾತನನ್ನು ಪರಿಚಯಿಸಿದ್ದು, ಆತ ಬುಧವಾರ ಬೆಳಗ್ಗೆ ಮದನಪಲ್ಲಿಯಲ್ಲಿ ಹೊರವಲಯಕ್ಕೆ ದ್ವಿಚಕ್ರ ವಾಹನದಲ್ಲಿ 600 ಅಡಿಗಳ ಜಿಲಿಟಿನ್ ಕಡ್ಡಿಗಳು, 800 ಐಡಿಯಲ್ ಬ್ಲಾಸ್ಟಿಂಗನ್ನು ಕೊಟ್ಟಿದ್ದು, ಅವರು ನಮ್ಮಿಂದ 21,000 ಸಹ ಪಡೆದುಕೊಂಡಿರುವುದಾಗಿ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಬಂಧಿಸಿರುವ ಆರೋಪಿಗಳ ಬಳಿ ಸ್ಫೋಟಕಗಳನ್ನು ಸಾಗಾಣಿಕೆ ಮಾಡಲು ಯಾವುದೇ ಪರವಾನಗಿಯನ್ನು ಹೊಂದದೆ ದ್ವಿಚಕ್ರ ವಾಹನದಲ್ಲಿ ಸಾಗಿಸುತ್ತಿದ್ದ ಅವರ ವಿರುದ್ಧ ಬಟ್ಲಳ್ಳಿ ಪೊಲೀಸರು ಪ್ರಕರಣ ದಾಖಲು ಮಾಡಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ.